ತಂದೆ ಯಾವಾಗಲೂ ಮಗನಿಗೆ ಹೇಳುತ್ತಿರುತ್ತಿದ್ದನು, ಸಮಯವನ್ನು ವ್ಯರ್ಥ ಮಾಡಬೇಡ ಮಗನೇ. ಒಮ್ಮೆ ಹೋದ ಸಮಯ ಮತ್ತೆ ಹಿಂದಿರುಗುವುದಿಲ್ಲ. ಆದರೆ ಮಗನು ಅದನ್ನು ಲಘುವಾಗಿ ತೆಗೆದುಕೊಳ್ಳುತ್ತಿದ್ದ. ಅವನಿಗೆ ಸಮಯದ ಮೌಲ್ಯವೇ ಅರ್ಥವಾಗಿರಲಿಲ್ಲ. ಪ್ರತಿದಿನವೂ ಸಮಯವನ್ನು ವ್ಯರ್ಥ ಮಾಡುತ್ತ ತಂದೆಯ ಮಾತುಗಳನ್ನು ಕಡೆಗಣಿಸುತ್ತಿದ್ದನು. ಒಂದು ದಿನ ಮಗನಿಗೆ ಸಮಯದ ನಿಜವಾದ ಮೌಲ್ಯವನ್ನು ತಿಳಿಸಬೇಕೆಂದು ತಂದೆ ಒಂದು ಮಹತ್ವದ ನಿರ್ಧಾರ ತೆಗೆದುಕೊಳ್ಳುತ್ತಾನೆ. ಒಂದು ದಿನ ತಂದೆ ಮಗನನ್ನು ತನ್ನ ಬಳಿ ಕರೆಯುತ್ತಾನೆ. ಮೃದುವಾದ ಧ್ವನಿಯಲ್ಲಿ ಹೇಳುತ್ತಾನೆ, ಮಗನೇ, ಮನೆಯ ಹಳೆಯ ಅಲಮಾರಿಯನ್ನು ಒಮ್ಮೆ ತೆರೆ. ಅದರೊಳಗೆ ಒಂದು ಹಳೆಯ ಕೈಗಡಿಯಾರ ಇದೆ. ಅದನ್ನು ತೆಗೆದುಕೊಂಡು ಬಾ. ಮಗನು ಅಲಮಾರಿಯನ್ನು ತೆರೆದು ನೋಡುತ್ತಾನೆ. ಧೂಳು ತುಂಬಿದ ಒಳಗೆ ಒಂದು ಹಳೆಯ ಗಡಿಯಾರ ಮೌನವಾಗಿ ಮಲಗಿರುತ್ತದೆ. ಅದನ್ನು ಕೈಯಲ್ಲಿ ಹಿಡಿದು ತಂದೆಯ ಬಳಿಗೆ ತರುತ್ತಾನೆ. ಅವನಿಗೆ ತಿಳಿದಿರಲಿಲ್ಲ, ಈ ಗಡಿಯಾರವೇ ಅವನ ಜೀವನಕ್ಕೆ ಒಂದು ದೊಡ್ಡ ಪಾಠ ಕಲಿಸಲಿದೆ ಎಂದು. ತಂದೆ ಮಗನ ಕೈಯಲ್ಲಿದ್ದ ಗಡಿಯಾರವನ್ನು ನೋಡಿ ಹೇಳುತ್ತಾನೆ, ಮಗನೇ, ಈ ಗಡಿಯಾರವನ್ನು ತೆಗೆದುಕೊಂಡು ಮಾರುಕಟ್ಟೆಗೆ ಹೋಗು. ನೀನು ಯಾರನ್ನೂ ಭೇಟಿಯಾದರೂ ಒಬ್ಬೊಬ್ಬರನ್ನೂ ಕೇಳು, ಈ ಗಡಿಯಾರದ ಬೆಲೆ ಎಷ್ಟು ಎಂದು. ಮಗನು ಅಚ್ಚರಿಯಿಂದ ತಂದೆಯ ಮುಖವನ್ನು ನೋಡುತ್ತಾನೆ. ಆದರೂ ಏನೂ ಪ್ರಶ್ನಿಸದೆ ಗಡಿಯಾರವನ್ನು ಕೈಯಲ್ಲಿ ಹಿಡಿದು ಮಾರುಕಟ್ಟೆಯ ಕಡೆಗೆ ಹೊರಡುತ್ತಾನೆ. ಅವನಿಗೆ ಇನ್ನೂ ಗೊತ್ತಿರಲಿಲ್ಲ, ಈ ಪ್ರಶ್ನೆಯ ಉತ್ತರಗಳೇ ಅವನ ಜೀವನದ ಚಿಂತನೆಗೆ ದಿಕ್ಕು ಬದಲಾಯಿಸಲಿದೆ ಎಂದು. ಮಾರುಕಟ್ಟೆಗೆ ಹೋದ ಮಗ ಪ್ರತಿಯೊಬ್ಬರನ್ನೂ ಕೇಳಿದನು, ಈ ಗಡಿಯಾರದ ಬೆಲೆ ಎಷ್ಟು? ಪ್ರತಿಯೊಬ್ಬರೂ ತಮ್ಮದೇ ಉತ್ತರ ನೀಡಿದರು. ಯಾರೋ 100 ಎಂದರು, ಯಾರೋ 500 ಎಂದರು, ಇನ್ನೂ ಕೆಲವರು 800 ಎಂದರು. ಒಂದೇ ಗಡಿಯಾರಕ್ಕೆ ಅನೇಕ ಬೆಲೆಗಳು, ಅನೇಕ ಉತ್ತರಗಳೊಂದಿಗೆ ಗೊಂದಲಗೊಂಡ ಮಗ ಮನಸ್ಸಿನಲ್ಲಿ ಪ್ರಶ್ನೆಗಳನ್ನಿಟ್ಟುಕೊಂಡು ಮನೆಗೆ ಹಿಂತಿರುಗಿದನು. ಮರುದಿನ ಬೆಳಿಗ್ಗೆ ತಂದೆ ಶಾಂತವಾಗಿ ಮತ್ತೆ ಮಗನನ್ನು ಕರೆಯುತ್ತಾನೆ. ಈ ಬಾರಿ ಮಗನ ಮುಖದಲ್ಲಿ ಕುತೂಹಲ ಕಾಣುತ್ತದೆ. ಮಗನೇ, ಮತ್ತೆ ಅದೇ ಮಾರುಕಟ್ಟೆಗೆ ಹೋಗು. ಆದರೆ ಈ ಸಲ ನೀನು ಕೇಳಬೇಕಾದ ಪ್ರಶ್ನೆ ಬೇರೆ. ಮಗನಿಗೆ ಆಶ್ಚರ್ಯವಾಗುತ್ತದೆ. ಆದರೂ ಒಪ್ಪಿಕೊಂಡು ಮಾರುಕಟ್ಟೆಗೆ ಹೋಗುತ್ತಾನೆ. ಈ ಬಾರಿ ಮಗ ಕೇಳಿದ ಪ್ರಶ್ನೆ ಬೇರೆ. ಈ ಗಡಿಯಾರದೊಳಗಿನ ಸಮಯದ ಬೆಲೆ ಎಷ್ಟು? ಕೆಲವರು ನಕ್ಕರು, ಕೆಲವರು ಹಾಸ್ಯ ಮಾಡಿದರು. ಆತನಿಗೆ ತಾನು ಕೇಳಿದ ಪ್ರಶ್ನೆ ತಪ್ಪೆ ಎಂದು ಗೊಂದಲವಾದರೂ ಪ್ರಯತ್ನ ನಿಲ್ಲಿಸಲಿಲ್ಲ. ಒಬ್ಬ ಗಡಿಯಾರ ರಿಪೇರಿ ಮಾಡುವವನ ಬಳಿ ಮಗ ಪ್ರಶ್ನೆ ಕೇಳಿದಾಗ ಅವನು ಶಾಂತವಾಗಿ ಹೇಳಿದನು, ಸಮಯಕ್ಕೆ ಬೆಲೆ ಇಲ್ಲ. ಅದನ್ನು ಖರ್ಚು ಮಾಡಬಹುದು ಮಾತ್ರ. ನೀನು ಅದನ್ನು ಹೇಗೆ ಕಳೆಯುತ್ತೀಯೋ ಅದರ ಮೇಲೆ ಸಮಯದ ಬೆಲೆ ನಿಲ್ಲುತ್ತದೆ. ಆ ಮಾತುಗಳು ಮಗನ ಹೃದಯವನ್ನು ತಟ್ಟಿದವು. ಅವನು ಅರಿತುಕೊಂಡನು, ಸಮಯ ವ್ಯರ್ಥ ಮಾಡಿದರೆ ಜೀವನವನ್ನೇ ಕಳೆದುಕೊಳ್ಳುತ್ತೇವೆ. ಅಂದಿನಿಂದ ಮಗ ಸಮಯ ವ್ಯರ್ಥ ಮಾಡದೆ ತನ್ನ ಬದುಕಿನ ಜವಾಬ್ದಾರಿ ತೆಗೆದುಕೊಂಡು ಅವನ ಅಪ್ಪ ಹೆಮ್ಮೆ ಪಡುವಂತೆ ಬದುಕಿದ.